ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳಾದ ಪಿಚ್ಚಾರಹಟ್ಟಿ ಹಾಗೂ ಗೊಲ್ಲರಹಟ್ಟಿಯಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ನಡೆಸಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮಸ್ಥರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿದೆ. ಗ್ರಾಮದಲ್ಲಿ ನೆರವೇರಿರುವ 16 ಲಕ್ಷ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಹಿರಿಯ ಮುಖಂಡ ದಾವಣಗೆರೆ ಇಮಾಮ್ ಸಾಬ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಮ್ಮ ಗ್ರಾಮ ಇಷ್ಟೊಂದು ಅಭಿವೃದ್ಧಿ ಕಂಡಿರಲಿಲ್ಲ. ಡಾಂಬರ್ ಮತ್ತು ಸಿಮೆಂಟ್ ರಸ್ತೆಯನ್ನೇ ಕಾಣದಿದ್ದ ಬೀದಿಗಳಿಗೆ ಈಗ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗಿದೆ ಎಂದು ಬಣ್ಣಿಸಿದ್ರು. 18 ಲಕ್ಷ ಹಾಗೂ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಸುಸಜ್ಜಿತ ಅಂಗನವಾಡಿ ಕೇಂದ್ರಗಳ ನಿರ್ಮಾಣ, 15 ಲಕ್ಷ ಹಾಗೂ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಮುಖ ಸಿಸಿ ರಸ್ತೆಗಳ ನಿರ್ಮಾಣ, 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ದುರಸ್ತಿ ಮತ್ತು ಉನ್ನತೀಕರಣ, ಕೆಂಚಮಲ್ಲನಹಳ್ಳಿ ಸಂಪರ್ಕ ರಸ್ತೆಯ ಜಂಗಲ್ ಕಟಿಂಗ್ ಕಾರ್ಯ, ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಶಾಸಕರು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ. ಮಾಜಿ ಶಾಸಕ ಎನ್.ಟಿ. ಬೊಮ್ಮಣ್ಣ ಅವರ ಕಾಲದಿಂದಲೂ ನಾವು ಕಾಂಗ್ರೆಸ್ ನಿಷ್ಠಾವಂತರಾಗಿದ್ದು ಮುಂದೆಯೂ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರೇ ನಮ್ಮ ಕ್ಷೇತ್ರದ ಕಾಯಂ ಶಾಸಕರಾಗಬೇಕು ಎಂದು ಇಮಾಮ್ ಸಾಬ್, ಕೆ ಶಫೀವುಲ್ಲಾ ಹಾಗೂ ಕಾಸಿಂ ಸಾಬ್ ಸೇರಿದಂತೆ ಗ್ರಾಮಸ್ಥರು ಆಶಯ ವ್ಯಕ್ತಪಡಿಸಿದ್ದಾರೆ. ಊರಲ್ಲಿ ಈಗ 50 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದಾರೆ ಅಲ್ಲಿ ಸಾಹೇಬರು. ಸಿಸಿ ರೋಡ್ ಈಗ ಆಲ್ರೆಡಿ ಊರಾಗೆ ಎಲ್ಲಿ ಸಿಸಿ ರೋಡ್ ಬೇಕು ಅಂತ ಕೇಳಂಗೆ ಇಲ್ಲ, ಆ ರೀತಿ ಮಾಡಿಕೊಟ್ಟಾರೆ. ಈಗ ಈ ಹೊಲಗಳಿಗೆ ಹೋಗೋ ದಾರಿ ಇಲ್ಲಿ ಬಹಳ ಜನಗಳಿಗೆ ಬಹಳ ಸಮಸ್ಯೆ ಇತ್ತು. ಸರ್ ಇದು ಆಗಲೇಬೇಕಂತ ಜನಗಳು ಎಲ್ಲರೂ ಕೇಳಿದಾಗ ಆಯ್ತು ಮಾಡಿಕೊಡ್ದೆ. ಈಗ ಬರೀ 15 ದಿನದೊಳಗೆ ಈ ರೋಡ್ ಸ್ಯಾಂಕ್ಷನ್ ಮಾಡಿಕೊಟ್ರು ನಮಗೆ. ಆಮೇಲೆ ನಮಗೆ ಇಂಥ MLA ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಜನ MLA ಬಹಳಷ್ಟು ಅನುದಾನ ತಗೊಂಡು ಬಂದು ನಮ್ಮ ಈ ಕ್ಷೇತ್ರನೇ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಈ 2 ಅಂಗನವಾಡಿ 20 ಲಕ್ಷ 2 ಅಂಗನವಾಡಿ, 50 ಲಕ್ಷ ರೂಪಾಯಿ ಒಂದು ಸಿಸಿ ರೋಡ್, ಮತ್ತೆ ಈಗ 15 ಲಕ್ಷ ರೂಪಾಯಿ ಈಗ ಇದೊಂದು ಸಿಸಿ ರೋಡ್ ಮಾಡಿದ್ದಾರೆ. ಮತ್ತೆ ಮುಂದೆ 15 ಲಕ್ಷ ರೂಪಾಯಿ ಸಿಸಿ ರೋಡ್ ಮಾಡಿಬಿಟ್ರೆ ನಾವು ಹೊಲಗಳಿಗೆ ಹೋಗೋ ಎಲ್ಲ ರೈತರಿಗೂ ಇಲ್ಲಿ ಸಮಸ್ಯೆ ಇಲ್ದಂಗೆ ಆಗುತ್ತೆ. ಹಂಗಾಗಿ ಅದು ಮಾಡಿಕೊಡ್ತೀವಿ ಅಂತ ಹೇಳಿ 199 ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಇಂಥ MLA ಅವರು ನಮಗೆ ಸಿಕ್ಕಿರೋದು ಅದು ಒಂದು ನಮ್ಮ ಒಂದು ಅದೃಷ್ಟ ಅಂತಂದು ಹೇಳ್ಬೇಕು ನಾವು. ಆ ರೀತಿ ನಮಗೆ ಕೆಲಸ ಮಾಡಿದೆ. ಯಾವ ವಿಷಯನ ಸ್ವಲ್ಪ ಫೋನ್ ಮಾಡಿದ್ರೆ ನಮ್ಗೆ ಇಂಥ ಸಮಸ್ಯೆ ಐತೆ ಅಂದ್ರೆ ಹಂಗೆ ಹಿಂದೆನೇ ಅವರಾಗಿ ಬರ್ತಾರೆ, ಇಲ್ಲ ಅವ್ರ PAಗಳು ಯಾರನ್ನ ಕಳಿಸಿ ಇಲ್ಲಿ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇಂಥ MLA ನಾವು ಕಾಣಕ್ ಆಗೋದಿಲ್ಲ ಅಂತೇಳಿ ನಮ್ಮೂರಿನ ಜನ ಎಲ್ಲರೂ ಹೇಳಿದ್ರೆ, ನಮ್ದು ಒಂದು ಕುಗ್ರಾಮ, ನಾವು ಇವತ್ತಿನವರೆಗೂ ಇಂಥ MLA ನಾನು ನೋಡಿಲ್ಲ. ನಮ್ಮೂರು ಜನ MLA ಅನ್ನೋದು ಗೊತ್ತೂ ಇಲ್ಲ. ಸುಲ್ತಾನ್ಪುರ. ಏನ್ ನಿಮ್ಮ ಹೆಸರು? ಮೌಲಾ ಸಾಬ್ ಅಂತ ಹೇಳಿ. ಮೌಲಾ ಸಾಬ್. ಏನ್ ಇದು ರೋಡ್ ಮಾಡಿರಲ್ಲ, ಎದಕ್ಕೆ, ಹೆಂಗೆ, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು? ಇವರೇ ಮಾಡಿದ್ರು. ಯಾರು MLA ಮಾಡಿಸಿದ್ರಾ? ಇವ್ರ ನೇತೃತ್ವದಾಗ MLA. ಏನ್ ಹೆಸರು MLA? ಎನ್.ಟಿ. ಶ್ರೀನಿವಾಸ್ ಅವರು ಮಾಡಿಸಿದ್ದು. ಏನ್ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ರೋಡ್ ಮಾಡೋರು? ಹೊಲಕ್ಕೆಲ್ಲ ರೋಡ್ ಹಂಗ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ಸಿರೋದು ಖುಷಿ ಆಯ್ತಾ? ಹೆಂಗೆ ಖುಷಿ ಐತೆ ಎಲ್ಲರಿಗೇನ? ಎಲ್ಲರಿಗೂ ಖುಷಿನೇ. ಯಾವಾಗ ಯಾವ ಕಾಲಕ್ಕೆ ಆಗ್ಬೇಕಿತ್ತು ಇದೆಲ್ಲ? ಯಾವ ಕಾಲಕ್ಕೆ ಆಗ್ಬೇಕಾಯ್ತು? ಒತ್ಕೊಂಡ್ ಬೀಳ್ತಿದ್ವಿ ನಾವು. ಬಾರಿ ಕೆಸರು ಇದೆಲ್ಲ, ಬಾರಿ ಕುಣಿ ಅದಕ್ಕೋಸ್ಕರ ಮಾಡ್ಸಿರೋದು. ಇನ್ನು ಮುಂದ್ ಕೈತಿ ಇನ್ನ ಕುಣಿಗಳು ಮುಂದ್ ಗೋ ಅಲ್ಲಿ ತೋಟ ಐತಲ್ಲ ಅಲ್ಲಿವರೆಗೆ ಮಾಡ್ಸಿದ್ರೆ ಅಂತ ಕುಣಿಗಳೆಲ್ಲ ಆಟಾಡ್ತಿದ್ರಿ. ಈಗ ಮೊದಲಿಗೆಲ್ಲ ಕೆಸರು ಬುರ್ದೆಗೆಲ್ಲ ಆಟಾಡ್ತಿದ್ರಿ. ಈಗ ಏನ್ ಅನ್ಸುತ್ತೆ ನಿಮಗೆ? ಖುಷಿ ಆಗತ್ತ? ಮತ್ತೆ MLA ಏನ್ ಹೇಳ್ತೀರಿ ಈ ಮೂಲಕ ನೀವು? ಏನ್ ಹೇಳ್ಬೇಕಂತ ಎಲ್ಲ ಅವ್ರನ್ನೇ ಮತ್ತೆ ಕೆಲ್ಸ್ಬೇಕು. ಅದ ಕೆಲಸ ಮಾಡಿಸಿದ್ರಲ್ಲ, ಮತ್ತೆ ನೀವು ಅವ್ರನ್ನ ಗೆಲ್ಸ್ಬೇಕು. ನಾವು ಅವ್ರು ಗೆಲ್ಸ್ಬೇಕು. ಗೆಲ್ಸ್ಬೇಕು. ಎಷ್ಟದಾವ ನಿಮ್ಮೆಲ್ಲ? ತಿಂಗಳಿಂದ ಬಿಲ್ಡಿಂಗ್ ಪ್ರಾರಂಭ ಆಗಿದೆ. 3 ತಿಂಗಳಿಂದ ಇದು ಓಪನಿಂಗ್ ಇದೆ. ಇದು ಎ ಕೇಂದ್ರ, ಅಂಗನವಾಡಿ ಎ ಕೇಂದ್ರ. ಇದು 18 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇದು. ಆಮೇಲೆ ಇದು ಬಿ ಕೇಂದ್ರ, ಇದು 20 ಲಕ್ಷ ರೂಪಾಯಿ. ಇದು ಅಂಗನವಾಡಿ, ಇದು ಬಿ ಕೇಂದ್ರ ನಿರ್ಮಾಣ ಹಂತದಲ್ಲಿದೆ. ಎರಡೂ ನಮ್ಮ ಎನ್.ಟಿ. ಶ್ರೀನಿವಾಸ್ ಸಾಹೇಬರಿಗೆ ನಾವು ಊರಿನವ್ರಿಗೆ ಕೇಳಿದಾಗ ಅಲ್ಲಿ ಹಳೆ ಬಿಲ್ಡಿಂಗ್ ನಾಗ ಕೆಲಸ ಇದು ಮಾಡ್ತಾರೆ, ಮಕ್ಕಳು ಓದಿಸಿದ್ರು. ಅವ್ರು ಶಾಸಕರ ಗಮನಕ್ಕೆ ತಂದ ತಕ್ಷಣ ಅವರು ಅದು ಇವನ್ನ ಎರಡನ್ನೂ ಮಾಡಿಸ್ಕೊಡ್ತೀನಿ ನಾನು ಅಂತಂದು ಹೇಳಿ ಅವರು ಮಾತು ಕೊಟ್ಟು ಒಂದೇ ಒಂದು ಇದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಮಾತು ಪ್ರಕಾರ 2 ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿದೆ. ನಮ್ಮ ತಾಲೂಕಿನಾಗ 2 ಅಂಗನವಾಡಿ ಕೇಂದ್ರಗಳು ಆಗಿರೋದು ನಮ್ಮೂರಲ್ಲೇ. ಯಾವ ಊರಲ್ಲಿನೂ ಹೊಸ ಬಿಲ್ಡಿಂಗ್, ಹೊಸ ಕಟ್ಟಡ ಆಗಿಲ್ಲ. ನಮ್ಮೂರಲ್ಲೇ 2 ಕೇಂದ್ರ ಆಗಿದೆ. ಕಳೆದ 3 ತಿಂಗಳು ಉದ್ಘಾಟನೆ ಆಗಿ 4 ತಿಂಗಳಾಗಿದೆ. ಇದು ನೆಕ್ಸ್ಟ್ ಈಗ ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಆಗುತ್ತೆ. ತಿಂಗಳಲ್ಲಿ ಆಗುತ್ತೆ ಕೆಲಸ. ಇನ್ನು ಒಂದು ಇದು ಎ ಕೇಂದ್ರ, ಇದು ಬಿ ಕೇಂದ್ರ. ಇದು 18 ಲಕ್ಷ. ಇದು ನಿರ್ಮಾಣ ಆಗಿರೋದು ಅಲ್ಲ, 18 ಲಕ್ಷ ರೂಪಾಯಿ ಇತ್ತು. 5. ಆಮೇಲೆ ನೀರಿನ ಕೊಳ ಅದೊಂದು 2 ಲಕ್ಷ ರೂಪಾಯಿ. ಯಾವ್ದ್ರ ನೀರಿನ ಕೊಳ? ಅಲ್ಲಿ ನೀರಿಂದು ಮಕ್ಕಳಿಗೆ ನೀರು ಬೇಸಿಗೆಯಲ್ಲಿ ಇದಾಗಲ್ಲ ಅಂತೇಳಿ ನೀರಿಂದ ಒಳಗೆ ಕುಂದಿರಿಸಿ ನೀರಿಂದ ಇದು ಮೇಲೆ ಇದು ಮಾಡಿ. ಟೋಟಲ್ ಎಲ್ಲ ಶಾಲೆ ದುರಸ್ತಿಗೆಲ್ಲ ಎಷ್ಟು ಖರ್ಚು ಮಾಡಿದ್ದಾರೆ? ಅದನ್ನ